ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಸೂಪರ್ ಟೇಸ್ಟಿಯಾಗಿರುವಂತಹ ಮಧ್ಯಾಹ್ನದ ಊಟಕ್ಕೆ ಸೈಡ್ ಡಿಶ್ ಆಗಿ ಈ ರೀತಿಯ ಹಾಗಲಕಾಯನ್ನು ಬಳಸಿ ಒಳಗಡೆ ಮಸಾಲೆಯನ್ನು ತುಂಬಿ ಹಾಗಲಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಕಹಿ ಅಂಶ ಇಲ್ಲದೇ ಹೇಗೆ ಮಾಡೋದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ರೀತಿಯಾದ ಬೇಬಿ ಬಿಟರ್ ಗಾರ್ಡ್ನ ತೊಗೊಳ್ಬೇಕು. ಈ ರೀತಿಯ ಹಾಗಲಕಾಯಿ ಎಲ್ಲ ಕಡೆನೂ ಸಿಗುತ್ತೆ. ದೊಡ್ಡ ಹಾಗಲಕಾಯಲ್ಲೂ ಮಾಡಬಹುದು, ಆದರೆ ಇದರಲ್ಲಿ ಇರುವಂತಹ ಟೇಸ್ಟ್ ಅದರಲ್ಲಿ ಸಿಗೋದಿಲ್ಲ. ಮಾಮೂಲಿ ತರುವಂತಹ ಹಾಗಲಕಾಯಿನಲ್ಲಿ ಸ್ವಲ್ಪ ಕಹಿ ಅಂಶ ಸಹ ಜಾಸ್ತಿನೇ ಇರುತ್ತೆ. ಈ ಥರ ಬೇಬಿ ಬಿಟರ್ಗಳನ್ನ ತಗೊಳ್ಳೋದ್ರಿಂದ ನಮ್ಗೆ ಅಷ್ಟು ಕಹಿ ಸಹ ಅನಿಸೋದಿಲ್ಲ. ನಾವು ಮೊದಲಿಗೆ ಇದರ ತುದಿಯನ್ನು ಕಟ್ ಮಾಡಿ ಮಧ್ಯಕ್ಕೆ ಕಟ್ ಮಾಡಿ ಒಳಗಡೆ ಇರುವಂತಹ ಬೀಜನೆಲ್ಲ ತೆಗಿಬೇಕಾಗತ್ತೆ. ಮೇಲ್ಗಡೆ ಇರುವಂತಹ ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ. ಇದು ಎಳೆಯದಾಗಿರೋದ್ರಿಂದ ಸಿಪ್ಪೆನ ತೆಗೆಯೋ ಅವಶ್ಯಕತೆ ಇರೋದಿಲ್ಲ. ಈಗ ಒಳಗಡೆ ಇರುವಂತಹ ಬೀಜನೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿ ಈ ಹಾಗಲಕಾಯಿ ಒಂದು ಕಾಲು ಭಾಗ ಬೇಯುವಷ್ಟು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಉಪ್ಪು ಹಾಕಿ 1 ಸ್ಪೂನ್ ಆಗುವಷ್ಟು ಅರಿಶಿಣ ಹಾಕಿ ಬೇಯಿಸ್ಕೊಳ್ಬೇಕು. ತುಂಬ ಜಾಸ್ತಿನೇ ಬೇಯಿಸ್ಕೊಳ್ಳೋಕೆ ಹೋಗಬಾರ್ದು, ಯಾಕೆಂತ ಹೇಳಿದ್ರೆ ಇದನ್ನು ನಾವು ಮತ್ತೆ ಶಾಲೋ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಒಂದು 20 to 25% ಬೆಂದರೆ ಸಾಕಾಗುತ್ತೆ. ಅವಾಗವಾಗ ನೋಡ್ಕೊಳ್ತಾ ಇರಬೇಕು. ಜಾಸ್ತಿ ಬೆಂದರೆ ನಮಗೆ ಅಷ್ಟು ಟೇಸ್ಟ್ ಸಿಗೋದಿಲ್ಲ. ಹಾಗಾಗಿ ಒಂದು 20 to 25% ಬೆಂದರೆ ಸಾಕು. ಇದು ಇವಾಗ ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ನಾವು ಲೈಟಾಗಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ, ಒಳಗಡೆ ಸ್ಟಫ್ ಮಾಡ್ಕೊಳ್ಳಿಕ್ಕೋಸ್ಕರ. ಇದೆಲ್ಲ ಬೆಂದಾದ್ಮೇಲೆ ಇವಾಗ ಇದನ್ನು ಶೋಧಿಸಿ ತಣ್ಣಗಾಗ್ಲಿಕ್ಕೆ ಇಟ್ಕೊಳ್ಳೋಣ. ಅವಾಗವರೆಗೆ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನಿಗೆ 1-2 ರಿಂದ 3 ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಹುರ್ಕೊಳ್ತಾ ಹೋಗಬೇಕು. ತುಂಬಾ ಕಪ್ಪಗೂ ಸಹ ಮಾಡ್ಕೊಳ್ಬಾರ್ದು. ಇದಾದಮೇಲೆ 1-2 ಸ್ಪೂನ್ ಆಗುವಷ್ಟು ಧನಿಯಾ ಕಾಳು, 1 ಸ್ಪೂನ್ ಆಗುವಷ್ಟು ಜೀರಿಗೆ, ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು, ಇದಿಷ್ಟನ್ನು ಹಾಕಿ ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ತಾ ಹೋಗಬೇಕು. ಇವಾಗ ಆಗಿದೆ. ಇದನ್ನು ಫ್ಲೇಮ್ನ ಆಫ್ ಮಾಡಿ ತಣ್ಣಗಾದ್ಮೇಲೆ ಇದನ್ನು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಇದು ಸಹ ಇವಾಗ ರುಬ್ಕೊಂಡಿದ್ದಾಗಿದೆ. ಇದಿಷ್ಟಾದಮೇಲೆ ಮತ್ತೆ ಪ್ಯಾನ್ ಇಟ್ಕೊಂಡು ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಬೇಕಾಗತ್ತೆ. 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು 2 ದಪ್ಪ ಸೈಜಿನ ಈರುಳ್ಳಿನ ಪೂರ್ತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಬೇಕು. ಈರುಳ್ಳಿ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಈ ಮಸಾಲೆಯನ್ನು ಹಾಗಲಕಾಯಿನಲ್ಲಿ ಸ್ಟಫ್ ಮಾಡಲಿಕ್ಕೋಸ್ಕರ ಮಾಡ್ಕೊಳ್ತಾ ಇರುವಂಥದ್ದು. ಈರುಳ್ಳಿ ಪೂರ್ತಿಯಾಗಿ ಚೆನ್ನಾಗಿ ಕೆಂಪಗಾಗಲಿ. ಇದರಲ್ಲೇ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಈ ಹಾಗಲಕಾಯಿ ಫ್ರೈನ ನಾವು ಊಟದ ಜೊತೆಗೆ ನೆಂಚ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ. ಚಪಾತಿಗೂ ಸಹ ತಿನ್ಬಹುದು. ನಮಗೆ ಕಹಿ ಸಹ ಅನಿಸೋದಿಲ್ಲ ಈಗ ಮಾಡ್ಕೊಳ್ಳೋದ್ರಿಂದ. ಮಾಮೂಲಿ ಯಾವಾಗಲೂ ಒಂದೇ ಥರ ಮಾಡಿಕೊಂಡು ಬೇಜಾರಾಗಿರೋ ಟೈಮ್ನಲ್ಲಿ ಈ ರೀತಿಯೂ ಒಂದ್ಸರಿ ಟ್ರೈ ಮಾಡಿ. ಇವಾಗ ಹಾಕ್ಕೊಂಡಿರುವಂಥದ್ದು ಏನಂತ ಹೇಳಿದ್ರೆ, ನಾವು ಹಾಗಲಕಾಯಿ ಒಳಗಡೆ ಇರುವಂತಹ ಬೀಜನ ತೆಗೆದಿದ್ದೀವಲ್ವ, ಅದನ್ನು ಎಳೆಯದಾಗಿರುವಂತಹ ಬೀಜನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಬಲ್ತಿರುವಂತಹ ಬೀಜಗಳಿದ್ರೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಎಳೆಯದಾಗಿರೋದು ಅಂಥೇಳಿ ಅನಿಸಿದ್ರೆ ಅದನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ 1 ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಧನಿಯಾ ಪೌಡರ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂತ ಹೇಳಿದ್ರೆ ನಾವು ಆಲ್ರೆಡಿ ಹುರಿದು ಪುಡಿ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಸಹ ಇವಾಗ ಮಿಕ್ಸಿ ಮಾಡ್ಕೊಂಡಿರೋದನ್ನು ಇಲ್ಲಿ ಹಾಕಿ 1-2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಸ್ಟಫ್ ಮಾಡಲಿಕ್ಕೆ ಮಸಾಲೆ ರೆಡಿ ಆಗುತ್ತೆ. ಇದು ಸಹ ತಣ್ಣಗಾದ್ಮೇಲೆ ಹಾಗಲಕಾಯಿ ಸಹ ತಣ್ಣಗಾಗಿರುತ್ತೆ. ಒಳಗಡೆ ಸ್ಟಫ್ ಮಾಡಿ ಫ್ರೈ ಮಾಡ್ಕೊಳ್ಳೋದೇನೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಆದರೆ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದರೂ ನಮ್ಮ ರುಚಿಗೆ ಮಾಡಿಕೊಳ್ಳೇಬೇಕಾಗತ್ತೆ. ಇವಾಗ ಎಲ್ಲ ರೆಡಿಯಾಗಿದೆ. ಇವಾಗ ಕಟ್ ಮಾಡ್ಕೊಂಡಿರುವಂತಹ ಹಾಗಲಕಾಯಿ ಒಳಗಡೆ ಮೊದಲಿಗೆ ಎಲ್ಲನೂ ಸ್ಟಫ್ ಮಾಡಿ ಇಟ್ಕೊಳ್ಬೇಕು.
ನಾವು ಆಲ್ರೆಡಿ ಈ ರೀತಿ ಮಸಾಲೆ ಹುರಿದು ಮಾಡ್ಕೊಳ್ಳೋದ್ರಿಂದ ನಮಗೆ ಹಸಿಯಾಗಿದೆ ಅಂತಲೂ ಸಹ ಅನಿಸೋದಿಲ್ಲ. ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಒಂದು 5ರಿಂದ 6 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಒಂದು 10 ನಿಮಿಷನಾದರೂ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಈ ರೀತಿಯಾಗಿ ಹಾಗಲಕಾಯಿಯ ಮಧ್ಯಭಾಗದಲ್ಲಿ ಪೂರ್ತಿಯಾಗಿ ಮಸಾಲೆನ ತುಂಬಿಕೊಳ್ಬೇಕು. ಇವಾಗ ಮತ್ತೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಬೇಕಾಗತ್ತೆ. ಒಂದು 5ರಿಂದ 6 ಸ್ಪೂನ್ ಆದರೂ ಹಾಕ್ಕೊಳ್ಬೇಕಾಗತ್ತೆ. ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಹಾಗಲಕಾಯಿನೂ ಒಂದು ಕಡೆಯಿಂದ ಜೋಡಿಸಿಟ್ಕೊಳ್ಬೇಕು. ಆನಂತರ ಇದನ್ನು ಬದಲಾಯಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ತುಂಬಾ ಕಪ್ಪಗೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು, ಮತ್ತು ಇನ್ನೂ ಕಹಿ ಜಾಸ್ತಿ ಆಗಿಬಿಡತ್ತೆ. ನಮಗೆ ಗೊತ್ತಾಗತ್ತೆ ಬೇಯಬೇಕಾದ್ರೇ. ಸ್ವಲ್ಪ ಕೆಂಪಗಾಗಿದೆ ಅನ್ನೋ ಟೈಮಿಗೆ ಇದನ್ನು ತೆಗಿಬೇಕು. ಈ ರೀತಿ ಎಣ್ಣೆಯಲ್ಲಿ ಶಾಲೋ ಫ್ರೈ ಆಗ್ತಾ ಆಗ್ತಾ ಲೈಟಾಗಿ ಕಲರ್ ಸಹ ಚೇಂಜ್ ಆಗ್ತಾ ಬರುತ್ತೆ. ರಸಮಿಗೆ, ತಿಳಿ ಸಾರಿಗೆ, ಹಾಗೆಯೇ ಲೈಟಾಗಿ ದಾಲ್ ಮಾಡ್ಕೊಳ್ಳೋ ಟೈಮ್ನಲ್ಲಿ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು. ಈ ರೀತಿ ಹಾಗಲಕಾಯಿ ಸಿಕ್ಕಿದಾಗ ಒಂದ್ಸಾರಿ ಈ ರೀತಿ ರೆಸಿಪಿನ ಟ್ರೈ ಮಾಡಿ. ಈ ರೀತಿ ಚೆನ್ನಾಗಿ ಫ್ರೈ ಆಗೋ ಥರ ಆಗಲಿ. ಇದರ ಕೆಂಪಗಾಗಿರುತ್ತೆ. ಆ ಟೈಮ್ನಲ್ಲಿ ತೆಗೆದ್ರೆ ಸಾಕು. ತುಂಬಾ ಕಪ್ಪಗೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಲೋ ಫ್ಲೇಮ್ನಲ್ಲೇ ನಿಧಾನಕ್ಕೆ ಆಗಬೇಕು. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ರೀತಿ ಸುತ್ತಲೂ ಚೆನ್ನಾಗಿ ಫ್ರೈ ಆಗಿರಬೇಕು. ಇವಾಗ ಇದು ಆಲ್ಮೋಸ್ಟ್ ರೆಡಿಯಾಗಿದೆ. ಇನ್ನೂ ಒಂದು ಸ್ವಲ್ಪ ಮಿಕ್ಕಿತ್ತು. ಅದನ್ನು ಸಹ 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸರಿ ಫ್ರೈ ಮಾಡಿಕೊಂಡೆ. ಇದನ್ನು ಈ ರೀತಿ ಮಾಡೋದ್ರಿಂದ ಚಿಕ್ಕ ಮಕ್ಕಳಿಂದನೂ ಸಹ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾನೂ ಇದೆ, ತಿನ್ನಲಿಕ್ಕೂ ಸಹ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ. ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ಸೊಪ್ಪಿನ ಸಾರು ಮಾಡಿಕೊಂಡಿದ್ದೆ. ಅದ್ರ ಜೊತೆಗೆ ಈ ಹಾಗಲಕಾಯಿ ಫ್ರೈ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಒಂದೇ ಟೈಮಿಗೆ ಎಲ್ಲ ಖಾಲಿನೂ ಆಯಿತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.